RSS ಸಂವಿಧಾನನೇ ವೈಲೇಟ್ ಮಾಡಿ ನಾವು ನೋಂದಣಿ ಮಾಡ್ಕೊಳ್ಳಲ್ಲ ಅನ್ನೋದು ಮಹಾಂತ ಅಪರಾಧ. ಮೋಹನ್ ಭಾಗವತ್ ಹೇಳೋವಂಥ ಈ ಸುಳ್ಳು ಆರೋಪಗಳೆಲ್ಲ ಇದನ್ನು ಅವನ್ನ ಖಂಡಿಸ್ತೀನಿ. ನೋಂದಣಿ ಆಗಿಲ್ಲದೆ ಇರೋದ್ರಿಂದ ಅದು ಬಹಳ ನಿಶ್ಚಿತವಾಗಿ ಭಾರತದ ಒಂದು ದೇಶದ್ರೋಹಿ ಸಂಘಟನೆ ಅಂತ ನಾನು ನೇರವಾಗಿ ಕರೆಯಲಿಕ್ಕೆ ಬಯಸ್ತೇನೆ. ಕಾನೂನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ RSS ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಮೋಹನ್ ಭಾಗವತ್ ಈತನಿಗೆ ಈ ಲೆವೆಲ್ನ ಒಂದು ಸೆಕ್ಯೂರಿಟಿ ಪ್ರೋಟೋಕಾಲು ಏನು ಕೊಡ್ತಾ ಇದ್ದಾರೆ, ಆತನಿಗೆ ಈ ದೇಶದ ಯಾವುದೇ ಒಂದು ಸಣ್ಣ ಸಾಂವಿಧಾನಿಕ ಹುದ್ದೆಯೂ ಕೂಡ ಇಲ್ಲ. ಒಂದೇ ಧರ್ಮದ ನೆಲೆಗೆ ತರಬೇಕು ಅನ್ನೋ ಒಂದು ತನ್ನ ಹಿಡನ್ ಅಜೆಂಡವನ್ನು ಏನು ಹೊಂದಿದೆ ಅದನ್ನು ನಾವು ವಿರೋಧಿಸಬೇಕು ಅಂತ ಹುಣಸೂರು ತಾಲೂಕಿನ ಪ್ರಾರಂಭದ ದಲಿತ ಸಂಘದಲ್ಲಿದ್ದಂಥವನು ಮತ್ತು ಒಬ್ಬ ಪ್ರಗತಿಪರ ರೈತ ಕಾರ್ಮಿಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಏನು ದೇಶದಲ್ಲಿ RSS ನೋಂದಣಿ ಆಗದಿರೋಂಥ ಒಂದು ಸಂಘಟನೆ ಆಗಿದ್ದು ನಾನು ನೋಂದಣಿ ಮಾಡೋಲ್ಲ ಅಂತ ಹೇಳ್ಕೊತಾ ಇರೋದು. ಯಾಕಂದರೆ ಕಾನೂನು ಭಾರತ ಸಂವಿಧಾನದ ಪ್ರಕಾರ ಯಾವುದೇ ಸಂಘ ಸಂಸ್ಥೆಗಳು ಸಹ ಕ್ರಮಬದ್ಧವಾಗಿ ಸಂಘ ಸಂಸ್ಥೆಗಳು ರಿಜಿಸ್ಟರ್ ಮಾಡ್ಕೊಂಡು ಅವರ ಕಾರ್ಯಪ್ರವೃತ್ತಿಗಳನ್ನ ಮಾಡಬೇಕಾಗಿದ್ದಂಥ ಒಂದು ಸಂವಿಧಾನದ ಆದೇಶದ ಪ್ರಕಾರ ಆಗಬೇಕು. ಆದರೆ ಇವರು ಸಂವಿಧಾನನೇ ವೈಲೇಟ್ ಮಾಡಿ ನಾವು ನೋಂದಣಿ ಮಾಡ್ಕೊಳ್ಳಲ್ಲ ಅನ್ನೋದು ಮಹಾಂತ ಅಪರಾಧ. ಈ ವಿಚಾರದಲ್ಲಿ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಹೇಳಿರೋದು ಅಂಥ ಭಾಗವತರು ಮಾಡ್ತಿರೋಂಥ ಅವ್ಯವಹಾರಗಳನ್ನೆಲ್ಲ ಅವರು ಇಲ್ಲ ನೋಂದಣಿ ಮಾಡಲೇಬೇಕು ಅಂತ ಹೇಳ್ತಾ ಇರೋದು ಅದು ಸಮಂಜಸವಾದಂಥ ಇದು. ಆದ್ದರಿಂದ ನಾವು ಸಹ ಇಡೀ ಇವರ ಏನು RSS ಅವರ ದೇಶದಲ್ಲಿ ಬರೀ ಜಾತೀಯತೆ ಮತ್ತು ಧರ್ಮದ ಹೆಸರಿನಲ್ಲಿ ಅರಾಜಕತೆ ತರುವಂಥ ಕೆಲಸಗಳೇ ಮಾಡ್ತಿರೋ ಹೊರತಾಗಿ ಇವರೇನು ಹಿಂದೂ ಧರ್ಮ ಏನು ಇಡೀ ಎಲ್ಲ ಜನರು ಒಂದು ಮಾಡೋಕ್ಕಂತ ಆಗೋವಂಥ ಕೆಲಸ ಅಲ್ಲ ಅವ್ರದ್ದು. ಬರೀ ಹಿಂಗೆ ಕೋಮುವಾದ ಮಾಡಿ ಜಾತಿಗಳ ನಡುವೆ ಏನು ಇವತ್ತು ಇಂಡಿಯಾ ದೇಶದಲ್ಲಿ 4433 ಜಾತಿ ಮಾಡಿದ್ದಾರೆ ಇವರು. ಈ ಜಾತಿ ಇವತ್ತು ಯಾವುದೇ ಕಾರಣಕ್ಕೂ ಈ ಜಾತಿ ಸಹ ಒಂದಾಗುವಂಥ ಪರಿಸ್ಥಿತಿ ಇಲ್ಲ. ಇದೇ ರೀತಿ ಮುಂದುವರೆದೇ ದೇಶ ಮುಂದುವರಿಯೋಕ್ಕೂ ಇಲ್ಲ ಸಾಧ್ಯತೆ ಇಲ್ಲ. ಜಾತೀಯತೆಯನ್ನು ಜಾಸ್ತಿ ಮಾಡ್ತಾವ್ರೆ ಹೊರತಾಗಿ ಇವರು ಇದು ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ಇದು ಕಮ್ಮಿ ಆಗ್ತಾಯಿಲ್ಲ. ಹಂಗಾಗಿ ಈ RSSನ ನಾವು ವಿರೋಧಿಸ್ತೀವಿ. ಈ RSSನಿಂದ ದೇಶ ಒಡೆಯೋ ಕಾರ್ಯ ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ಏನು ಈ ಮೋಹನ್ ಭಾಗವತ್ ಹೇಳೋವಂಥ ಈ ಸುಳ್ಳು ಆರೋಪಗಳೆಲ್ಲ ಇದನ್ನು ಅವನ್ನ ಖಂಡಿಸ್ತೀನಿ. ಮತ್ತು ಅವರು ಮಾಡ್ತಾ ಇರೋವಂಥದ್ದು ಕಡ್ಡಾಯವಾಗಿ ಅವರು ದೇಶದ ಕಾನೂನಿಗೆ ಮರ್ಯಾದೆ ಕೊಟ್ಟು ಬೆಲೆ ಕೊಟ್ಟು ಅವರು ನೋಂದಣಿ ಮಾಡ್ಕೊಂಡು ಅವ್ರ ಕಾರ್ಯಪ್ರವೃತ್ತಿನ ಮುಂದುವರಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಆತ್ಮೀಯರೇ, ಇತ್ತೀಚಿನ ದಿನಗಳಲ್ಲಿ RSS ನೋಂದಣಿ ಆಗಿಲ್ಲದಿರುವ ಸಂಘಟನೆ ಎನ್ನುವ ವಿಚಾರವನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಪ್ರಿಯಾಂಕ ಖರ್ಗೆ ಅವರು ಎತ್ತಿರುವ ಒಂದು ಗಂಭೀರ ಪ್ರಶ್ನೆಗೆ ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸ್ತುತ ವರ್ತಮಾನದಲ್ಲಿ ಭಾಳಷ್ಟು ಟೀಕೆಗಳು ಮತ್ತು ಒಂದು ಸಮಂಜಸವಾದ ಅಥವಾ ಅವರ ಹೇಳಿಕೆಯನ್ನು ಪುಷ್ಟೀಕರಿಸುವಂತಹ ಹೇಳಿಕೆಗಳ ಅಲ್ಲದೆ ಅದನ್ನು ವಿರೋಧಿಸುವಂತಹ ಒಂದು ಪ್ರಕ್ರಿಯೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಗಂಭೀರವಾಗಿ ಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ, ಒಂದು RSS ಅನ್ನುವ ಒಂದು ಈ ದೇಶದ ಕೋಮುವಾದವ ಸಂಘಟನೆ ಏನಿದೆ ಅದು ನೋಂದಣಿ ಆಗಿಲ್ಲದೆ ಇರೋದ್ರಿಂದ ಅದು ಬಹಳ ನಿಶ್ಚಿತವಾಗಿ ಭಾರತದ ಒಂದು ದೇಶದ್ರೋಹಿ ಸಂಘಟನೆ ಅಂತ ನಾನು ನೇರವಾಗಿ ಕರೆಯಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಮ್ಮ ಸ್ವತಂತ್ರ ಭಾರತದಲ್ಲಿ ಇಡೀ ಭಾರತದ ಸರ್ವರನ್ನು ಕೂಡ ಆಳ್ವಿಕೆ ನಡೆಸ್ತಾ ಇರೋದಂಥದ್ದು ಸಂವಿಧಾನ. ಆ ಸಂವಿಧಾನಕ್ಕೆ ನಿಷ್ಠರಾಗಬೇಕಾಗಿರೋದು ಭಾರತದ ಪ್ರತಿಯೊಬ್ಬ ಪ್ರಜೆಗಳ ಕರ್ತವ್ಯ. ಇಂತಹ ಸಂದರ್ಭದಲ್ಲಿ ಅದು ಸಾಂವಿಧಾನಿಕ ನೀತಿಯನ್ನು ಮೀರಿ ತನ್ನ ಸಂಘಟನೆಯನ್ನು ನೋಂದಣಿ ಮಾಡ್ದೇ ಕೋಟ್ಯಾಂತರ ಹಣವನ್ನು ಗುರುದಕ್ಷಿಣೆ ನೆಪದಲ್ಲಿ ದೇಣಿಗೆ ಸಂಗ್ರಹಿಸ್ತಾ ಅದರ ನಾಗಪುರದಲ್ಲಿ ಆದ RSS ಕಚೇರಿನೇ ಕೋಟ್ಯಾಂತರ ವೆಚ್ಚದಲ್ಲಿ ಕಟ್ಟಿರುವಂಥ ಸಂಘಟನೆ ಇವತ್ತು ಈ ದೇಶಕ್ಕೆ ಅದು ಉತ್ತರದಾಯಿತ್ವ ಆಗಲೇಬೇಕು. ಯಾಕಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ನೆಲದ ಕಾನೂನು ಇದೆ. ಅದಕ್ಕೆ ಮೀರಿ ಅವರೇನು ಈ ಕಾನೂನಿನ ಈ ಸಂವಿಧಾನದ
ಅತೀತರಲ್ಲ ಅವರೆಲ್ಲರೂ ಕೂಡ ಇವತ್ತಿನ ಸಂವಿಧಾನಕ್ಕೆ ಒಳಗೋಗಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ನಾನು ನಿನ್ನೆ ಎಷ್ಟೇ ನೋಡಿದ ಒಂದು ಸಾಮಾಜಿಕ ಜಾಲತಾಣದ ಒಂದು ಪ್ರತಿಕ್ರಿಯೆ ಏನಂದರೆ, ಈ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರುವಂಥ ಒಬ್ಬ ಪ್ರಜ್ಞಾವಂತ ದಲಿತನಾಗಿರಬೇಕಾದ ನಮ್ಮ ರಮೇಶ್ ಜಿಗಜಿಣಗಿಯವರು ಹೇಳ್ತಾರೆ, ಪ್ರಿಯಾಂಕ ಖರ್ಗೆ ಅಂತ ದಲಿತನಿಗೆ ಹಾಕಬೇಕು RSS ಬಗೆಗಿನ ಹೇಳಿಕೆ ಅಂದಾಗ ಇಲ್ಲೇ ಗೊತ್ತಾಗುತ್ತೆ ಇವನ ಗುಲಾಮ್ಗೆ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗುತ್ತೆ. ಯಾಕಂದರೆ ದಲಿತರು ಇದನ್ನೆಲ್ಲ ಕೇಳಬಾರ್ದು ಅನ್ನೋ ಒಂದು ಗುಲಾಮ್ಗಿರಿಯ ಒಂದು ಪೂರ್ವಗ್ರಹಕ್ಕೆ ಆತ ಒಳಗಾಗಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಆತ ಅರ್ಥ ಮಾಡ್ಕೋಬೇಕು, ಈ ದೇಶದ ಪ್ರತಿಯೊಬ್ಬರು ಕೂಡ ಈ RSS ಏನು ನೋಂದಣಿ ಇಲ್ಲದೆ ಈ ದೇಶದಲ್ಲಿ ಸಕ್ರಿಯವಾಗಿದೆ, ಈ ದೇಶದ ಬಹುತ್ವವನ್ನು, ಈ ದೇಶದ ಬಹುಜನರನ್ನು ಒಡೆದು ಒಂದೇ ಧರ್ಮದ ನೆಲೆಗೆ ತರಬೇಕು ಅನ್ನೋ ಒಂದು ತನ್ನ ಹಿಡನ್ ಅಜೆಂಡವನ್ನು ಏನು ಹೊಂದಿದೆ ಅದನ್ನು ನಾವು ವಿರೋಧಿಸಬೇಕು. ಇವತ್ತು ಏನು RSS ಸುಮಾರು 100 ವರ್ಷಗಳಿಂದ ನೋಂದಾಯಿಸದೆ, ಯಾವುದೇ ರಿಜಿಸ್ಟರ್ ಮಾಡದೆ, ಕಾನೂನನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿರ್ತಕ್ಕಂಥ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ನೋಂದಣಿ ಮಾಡದೆ 100 ವರ್ಷಗಳಿಂದ ಅವರ ಚಟುವಟಿಕೆಗಳನ್ನು ಇಲ್ಲಿ ತನಕ ನಡೆಸ್ಕೊಂಡು ಬಂದಿರೋದೆ. ಕಾನೂನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ RSS ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ನಾವು ಒಬ್ಬರು ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾಗಿ ಯಾವುದೇ ಒಂದು ಚಳುವಳಿ, ಹೋರಾಟ, ಭೂ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕಾದ್ರೆ ನಿಮ್ಮ ಸಂಘಟನೆ ರಿಜಿಸ್ಟ್ರೇಷನ್ ಆಗಿದೆಯಾ, ನಿಮ್ಮ ರಿಜಿಸ್ಟರ್ ನಂಬರ್ ಎಷ್ಟು, ನಿಮ್ಮ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಏನು ಅಂತೇಳಿ ಹೇಳಿ ಕೇಳುವ ಇಂಥ ಒಂದು ಇದರಲ್ಲಿರುವಾಗ RSS ಅವರು ಸುಮಾರು 100 ವರ್ಷಗಳಿಂದ ನೋಂದಣಿನೇ ಮಾಡದಂತೆ ಚಟುವಟಿಕೆಗಳನ್ನ ನಡೆಸ್ತಾ ಇರೋದು ಮಹಾ ಖಂಡನೀಯ. ಅದಾಗಲಾಗಿ ಏನು ಎಲ್ಲ ಚಳುವಳಿಗಾರರು, ಹೋರಾಟ ಸಂಘಟನೆಗಳು ಏನು ನೋಂದಣಿ ಮಾಡಿದೆವೋ ಅದೇ ರೀತಿ ಅವರು ಸಹ ನೋಂದಣಿ ಮಾಡಬೇಕು. ನೋಂದಣಿ ಮಾಡದಂತೆ ಚಟುವಟಿಕೆ ಇಲ್ಲಿ ತನಕ ಮಾಡಿರೋದೇ ಕಾನೂನು ಬಾಹಿರ, ಕಾನೂನನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅದಾಗಲಾಗಿ ಏನು ಇವತ್ತು ಪ್ರಿಯಾಂಕ ಖರ್ಗೆಯವರು ಹೇಳ್ತಾ ಇರೋಂಥದ್ದು ನ್ಯಾಯಯುತವಾಗಿ ಅವರು ಹೇಳಿರುವಂಥದ್ದನ್ನು ನಾವು ಸ್ವಾಗತಿಸ್ತೀವಿ. ದಲಿತ ಸಂಘರ್ಷ ಸಮಿತಿ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ. ಏಕೆಂದರೆ ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು, ಅವ್ರಿಗೊಂದು ಕಾನೂನು. ನಾವೆಲ್ಲ ಸಂಘಟನೆ ನಾವು ಯಾವ ರೀತಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ರಾಜಾರೋಷ್ಟ್ರವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾವೋ ಅದೇ ರೀತಿ ಅವರು ಸಹ ನೋಂದಣಿ ಮಾಡಬೇಕು. ಅದು ಬಿಟ್ಟುಬಿಡ್ತೆ ಅವರು ಗುಂಡಾಗಿರಿಯಲ್ಲಿ ವರ್ತನೆ ಮಾಡ್ಕೊಂಡು ದಬ್ಬಾಳಿಕೆಯಿಂದ ಅವರು ಚಟುವಟಿಕೆ ಮಾಡುವಂಥದ್ದು ಅದು ಕಾನೂನು ಬಾಹಿರ. ಅದಾಗಲಾಗಿ ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನಲ್ಲ. ಅವರು ಸಹ ಕೂಡಲೇ ನೋಂದಣಿ ಮಾಡಬೇಕು. ಇಲ್ಲ ಅಂದರೆ ನಾವು ಸಹ RSS ವಿರುದ್ಧ ಹೋರಾಟಕ್ಕೆ ಇಳಿಬೇಕಾಗ್ತಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಹ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕಾದವರು. ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೋಂದಣಿ ಮಾಡ್ಕೊಂಡು ನಾವು ಹೋರಾಟ ಮಾಡಬೇಕು. ಅವರು 100 ವರ್ಷಗಳಿಂದ ನೋಂದಣಿನೇ ಇಲ್ಲದಂತೆ ಚಟುವಟಿಕೆ ಮಾಡುವಂಥವ್ರ ಮೇಲೆ ಕೂಡಲೇ ಕ್ರಮ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಮತ್ತು ನಾವೆಲ್ಲರೂ ಸೇರಿ ಈ ದೇಶದಲ್ಲಿ ಏನು ಸಕ್ರಿಯವಾಗಿದೆ RSS ಅದು ನೋಂದಣಿ ಆಗಬೇಕು. ಅದಕ್ಕೆ ನಾವೆಲ್ಲರೂ ಒಕ್ಕೊಲಿನಿಂದ ಒತ್ತಾಯಿಸ್ಬೇಕು ಅನ್ನೋದು ನನ್ನ ಈ ಸಂದರ್ಭದ ಒಂದು ಹೇಳಿಕೆಯಾಗಿದೆ. ಜೊತೆಗೆ ಮೊನ್ನೆ ಅಷ್ಟೇ ಈ ಮೋಹನ್ ಭಾಗವತ್ರವರು ಒಂದು ಪ್ರಶ್ನೆಗೆ ಉತ್ತರಿಸ್ತಾ ಹೇಳ್ತಾರೆ, ನಾವು ನೋಂದಣಿ ಆಗಬೇಕಾಗಿಲ್ಲ, ಯಾಕಂದರೆ ನಾವು ಸ್ವತಂತ್ರ ಭಾರತದಲ್ಲಿ ನಾವು ಈ ಸಂಘಟನೆ ಇತ್ತು, ಹಂಗಾಗಿ ನೋಂದಣಿ ಅವಶ್ಯಕತೆ ಬರಲಿಲ್ಲ ಅಂತಲೇ. ಅದು ಸುಳ್ಳು. ವಾಸ್ತವ ಏನಂದರೆ ಈ ದೇಶದಲ್ಲಿ 1882 ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ 1882 ಇದೆ. ಆ ಸಂದರ್ಭದಲ್ಲೂ ಕೂಡ ಈ ಕಾನೂನು ಇದ್ದಿದ್ದರಿಂದ ಇದರ ಒಳಗಡೆ ಕೂಡ ಅವರು ನೋಂದಣಿಗೆ ಒಳಪಡಬೇಕಾಗತ್ತೆ. ಇವರು ಏನೇ ಸುಳ್ಳುಗಳನ್ನು ದೇಶದಲ್ಲಿ ಹಬ್ಬಿಸಿದ್ರು ಕೂಡ ಈ ದೇಶದ ಕಾನೂನು, ಈ ಸಂವಿಧಾನದ ಒಂದು ಚೌಕಟ್ಟನ್ನು ಅವರು ಮೀರುವಾಗಿಲ್ಲ. ಮೀರೋಕ್ಕೆ ನಾವು ಈ ದೇಶದ ಪ್ರಜ್ಞಾವಂತ ನಾಗರಿಕರು ಬಿಡಬಾರ್ದು. ಅದು ನನ್ನ ಒಂದು ಮನವಿ. ಜೊತೆಗೆ ಈ ಮೋಹನ್ ಭಾಗವತ್ ಏನಿದ್ದಾರೆ, ಇವ್ರಿಗೆ ಈ ದೇಶದಲ್ಲಿ ಆತ ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿಲ್ಲ. ಆದರೂ ಕೂಡ ಆತನಿಗೆ Z+ASL ಪ್ರೋಟೋಕಾಲ್ ಇದೆ ಸೆಕ್ಯೂರಿಟಿ. ಅದೇನು ಅಂದರೆ Z+ ಜೊತೆಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಾಸನ್ ಅಂತ, ಅದು ಭಾಳ ವಿಶೇಷ ಭದ್ರತಾ ಒಂದು ಪ್ರೋಟೋಕಾಲ್. ಅದು ಈ ದೇಶದಲ್ಲಿ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾಗಿದೆ, ಮತ್ತು ನಮ್ಮ ದೇಶದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ರಿಗಿದೆ. ಮೂರನೇವನೇ ಇವನು ಯಾರು ಮೋಹನ್ ಭಾಗವತ್. ಈತನಿಗೆ ಈ ಲೆವೆಲ್ನ ಒಂದು ಸೆಕ್ಯೂರಿಟಿ ಪ್ರೋಟೋಕಾಲು ಏನು ಕೊಡ್ತಾ ಇದ್ದಾರೆ, ಆತನಿಗೆ ಈ ದೇಶದ ಯಾವುದೇ ಒಂದು ಸಣ್ಣ ಸಾಂವಿಧಾನಿಕ ಹುದ್ದೆಯೂ ಕೂಡ ಇಲ್ಲ. ಒಂದು ಸಣ್ಣ ಗ್ರಾಮ ಪಂಚಾಯಿತಿ ಹುದ್ದೆಯಂತಹ ಒಂದು ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿಲ್ಲದಂತಹ ಒಬ್ಬ ಕೋಮುವಾದಿ ಸಂಘಟನೆಯ ಒಬ್ಬ ಮುಖಂಡನಿಗೆ ಈ ತರಹದ
ಒಂದು Z+ ಪ್ರೋಟೋಕಾಲ್ ನೀಡಿರುವಂಥದ್ದು ಬಹಳ ಅನ್ಯಾಯ ಮತ್ತು ಇದು ಈ ಕಾನೂನು ವಿರೋಧ ಇದು. ಹಂಗಾಗಿ ಕೇಂದ್ರ ಸರ್ಕಾರ ಆತನಿಗೆ ನೀಡಿರುವಂಥ ಈ ಪ್ರೋಟೋಕಾಲ್ನ ವಾಪಸ್ ಪಡಿಬೇಕಾಗತ್ತೆ. ಈವರೆಗೂ ಆತನ ನೀಡಿರುವಂಥ ಹಣವನ್ನು ಏನು ಖರ್ಚಾಗಿದೆ ಅಷ್ಟು ಪ್ರೋಟೋಕಾಲ್ಗೆ ಅಷ್ಟು ಹಣವನ್ನು ಆತನಿಂದ ವಸೂಲಿ ಮಾಡಬೇಕು ಅನ್ನೋದು ನನ್ನ ಈ ಸಂದರ್ಭದ ಆಗ್ರಹ. ಮತ್ತು ಕೊನೆಗೆ ನನ್ನ ಎಲ್ಲರಿಗೂ ಮನವಿ, ಈ ದೇಶದ ಪ್ರಜ್ಞಾವಂತ ನಾಗರಿಕರು ಈ ಸಂದರ್ಭದಲ್ಲಿ RSS ನೋಂದಣಿ ಆಗಬೇಕು. ಈ ದೇಶದ ಸಂವಿಧಾನದ ಎಲ್ಲ ವಿಧಿವಿಧಾನಗಳಿಗೆ ಕೂಡ ಅದು ಒಳಪಡಬೇಕು ಅನ್ನುವ ಒಂದು ಆಗ್ರಹವನ್ನು ನಾನು ಮಾಡ್ತಾ, ಇದಕ್ಕೆ ನಾವೆಲ್ಲರೂ ಬೆಂಬಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.